ಕೊರಟಗೆರೆ ತಾಲೂಕಿನ ಮಲ್ಲೆಕಾವು ಗ್ರಾಮದ ಸುವರ್ಣಮುಖಿ ಪ್ರೌಢಶಾಲೆಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರಾದ ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ್ ರವರು ಹಾಗೂ ಜಗಳೂರು ಲಕ್ಷ್ಮಣ್ ರಾವ್ ಹಿರಿಯ ಪತ್ರಕರ್ತರು ಹಾಜರಿದ್ದರು. ಕೊರಟಗೆರೆ ತಾಲೂಕು ಘಟಕದ ಅಧ್ಯಕ್ಷರಾದ ಹನುಮಂತರಾಯಪ್ಪ ಡಿ, ರಾಜ್ಯ ಕಮಿಟಿಯ ಬಿಜಿ ಸಾಗರ್, ತಾಲೂಕು ಗೌರವಾಧ್ಯಕ್ಷರಾದ ಆನಂದ್ ಕುಮಾರ್, ತಾಲೂಕು ಉಪಾಧ್ಯಕ್ಷರಾದ ಸುರೇಶ್, ಖಜಾಂಜಿ ಪ್ರಸನ್ನಕುಮಾರ್, ಕಾರ್ಯದರ್ಶಿ ಗೋವಿಂದರಾಜು, ಸುಬ್ರಹ್ಮಣ್ಯ, ಮಧು, ಪ್ರಸನ್ನಕುಮಾರ್, ಶ್ರೀನಿವಾಸ್ ಹಾಗೂ ಸುವರ್ಣಮುಖಿಯ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ, ಶಿಕ್ಷಕರುಗಳು, ಸಿಬ್ಬಂದಿ ವರ್ಗದವರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಹನುಮಂತರಾಯಪ್ಪ ಡಿ. ಹಾಗೂ ತಮ್ಮ ಮಧ್ಯೆ ಇವತ್ತೇನು ಆಚರಿಸಿಕೊಂಡಿದ್ದೀನಿ, ಈ ಮುದ್ದು ಮಕ್ಕಳೊಂದಿಗೆ ನಿಜಕ್ಕೂ ನನ್ನ ಹಳೆ ಒಂದು ಶಾಲಾ ನೆನಪಿನ ದಿನಗಳು ಇವತ್ತು ನನಗೆ ಮರುಕಳಿಸ್ತು. ನಾನು ಬಹಳಷ್ಟು ಕಷ್ಟ ಬಿದ್ದು ನಿಮ್ಮ ಥರನೇ ವಿದ್ಯಾರ್ಥಿ ದಶೆಯಲ್ಲಿ ಬಂದಿದ್ದು ಒಂದು ನೆನಪಿಸ್ತಾ, ನಮ್ಮ ತಂದೆ ಒಬ್ಬ ಸರ್ಕಾರಿ ನೌಕರರಾಗಿದ್ರು 5 ಜನ ಮಕ್ಕಳನ್ನ ಸಾಕಬೇಕಾದಾಗ ಅವ್ರ ಕಷ್ಟ ಏನಂತ ನಮಗೆ ಗೊತ್ತಿರೋದ್ರಿಂದ ಇಷ್ಟು ಕಷ್ಟ ಬಿದ್ದು ಈ ಒಂದು ಹಂತಕ್ಕೆ ಬಂದಿದ್ದೀವಂತ ತಮಗೆ ಜ್ಞಾಪಕ ಮಾಡ್ತಾ, ಹಿಂದೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನಾನು ನ್ಯಾಷನಲ್ ಅಥ್ಲೆಟ್ ಆಗಿದ್ರು, ಒಬ್ಬ ಕ್ರೀಡಾಪಟು ಆಗಿದ್ರು, ಕಾಲಲ್ಲಿ ಹಾಕೊಳ್ಳೋಂಥ ಬೂಟ್ ಏನಿದಾವೆ ಸ್ಪೈಕ್ಸ್ ಅಂತೀವಿ, ಕೇವಲ ಒಂದು 200-300 ರೂಪಾಯಿ ತಗೊಳಕ್ಕೂ ನಮ್ಮ ಹತ್ರ ಶಕ್ತಿ ಇದ್ದಿಲ್ಲ. ಅಂತ ಒಂದು ಸಂದರ್ಭದ ಜೀವನ ನೆನೆಯುತ್ತಾ ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರದ ವತಿಯಿಂದ ಅನೇಕ ಸವಲತ್ತುಗಳಿದಾವೆ. ಇವತ್ತು ಬಿಸಿ ಊಟ ಇರ್ಬೋದು, ಇನ್ನಿತರ ಎಲ್ಲ ಸೌಲಭ್ಯಗಳಿಂದ ನಿಮಗೆ ಅನೇಕ ಇವತ್ತು ಪ್ರೋತ್ಸಾಹದಾಯಕ ಎಲ್ಲ ರೀತಿಯಿಂದ ವ್ಯವಸ್ಥೆ ಇರುವ ಇಂಥ ಸ್ಥಿತಿಯಲ್ಲಿ ತಾವೆಲ್ಲರೂ ಕಷ್ಟ ಬಿದ್ದು ಮುಂದೆ ಬರ್ಬೇಕಂದ್ಬಿಟ್ಟು ಈ ಸಂದರ್ಭದಲ್ಲಿ ಆಶಿಸ್ತಾ, ಇದರ ಜೊತೆಗೆ ಸ್ನೇಹಮಯಿ ಇವತ್ತೇನು ಸಂಘದವರು ಸ್ನೇಹ ಪ್ರಿಯ ಬಳಗ ಇವತ್ತೇನು ನಮ್ಮನ್ನ ಪ್ರೀತಿಪೂರ್ವಕವಾಗಿ ಇಲ್ಲಿ ಆಹ್ವಾನಿಸಿ ಇವತ್ತು ಈ ಒಂದು ಸನ್ಮಾನ ಇವತ್ತು ಕೊಟ್ಟಿದ್ದು ಯಾವತ್ತೂ ಮರೆಯಕ್ಕಾಗಲ್ಲ ಅಂತ ಹೇಳ್ತಾ, ಇವತ್ತು ನಮಗೆ ಎಷ್ಟೇ ಕಷ್ಟ ಇದ್ರು ಇವತ್ತು ನೀವು ಒಬ್ಬರಿಗೆ ಇವತ್ತೇನು ನಾನು ಹೇಳಿದ್ದೀನಿ 550 ಅಂತ, ಯಾರೇ ತಂದ್ರು 550 ಮೇಲೆ ಇಲ್ಲ 550 ಅಂದ್ರೆ ಅವ್ರಿಗೆಲ್ಲರಿಗೂ ಆ ಬಹುಮಾನ ನಾನು ನೀಡ್ತೀನಿ ಅಂತ ಇವತ್ತೇನು ನಾವು ಮಾತು ನೀಡಿದ್ದೇವೆ. ಪ್ರಥಮ, ದ್ವಿತೀಯ, ತೃತೀಯ 3 ಜನರು ನಾವು ತಮಗೆ ಬಹುಮಾನ ಖಂಡಿತ ಕೊಡ್ತೇವೆ. ಆ ನಿಟ್ಟಿನಲ್ಲಿ ಇವತ್ತಿಂದನೇ ನೀವು ಕಾರ್ಯಪ್ರವೃತ್ತರಾಗಿ ಹಗಲೇಳು ಶ್ರಮ ಬಿದ್ದು ಈ ಸ್ಕೂಲಿಗೆ ಹಾಗೂ ನಿಮ್ಮ ತಂದೆ ತಾಯಿಗೆ ಇಲ್ಲಿರೋಂಥ ಶಿಕ್ಷಕರಿಗೆ ದೊಡ್ಡ ಮಟ್ಟದ ಕೀರ್ತಿ ಪತಾಕೆ ಹರಿಸ್ತೀರಂದ್ಬಿಟ್ಟು ನಾನು ಆಶಾಭಾವನೆ ಹೊಂದಿದ್ದೀನಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನೆನೆಯುತ್ತಾ ಈ ಒಂದು 4 ಮಾತು ಮುಗಿಸಕ್ಕೆ